ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಭಾರತ್ ಪೇ ಫಾರ್ ಮರ್ಚೆಂಟ್ಸ್ ಆ್ಯಪನ್ನು ಹೇಗೆ ರಿಜಿಸ್ಟರ್ ಮಾಡೋದು, ಅದೇ ರೀತಿಯಾಗಿ ಅದರದ್ದು ಏನೇನು ಬೆನಿಫಿಟ್ಸ್ ಇದೆ, ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮುಂದೆ ಸಹಿತ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಮ್ಮ ಮುಂದೆ ನೋಡಿ ನಿಮಗೆ ಯಾವುದೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಸಿಗುವಂಥದ್ದು. ಈಗ ಬನ್ನಿ, ಭಾರತ್ ಪೇ ಫಾರ್ ಮರ್ಚೆಂಟ್ಸ್ ಅಂತ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ಆ ಆ್ಯಪ್ ಸಿಗುವಂಥದ್ದು. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ನಾನು ಭಾರತ್ ಪೇ ಅನ್ನು ಓಪನ್ ಮಾಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಭಾರತ್ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಅಂತೂ ವೇಟ್ ಮಾಡಬೇಕಾಗತ್ತೆ. ಕೆಲವೊಂದು ಪರ್ಮಿಷನ್ಗಳನ್ನ ಕೇಳುತ್ತೆ. ಇಲ್ಲಿ ನೋಡೋದು ಅಲೌ ಓನ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನೋಡೋದು ಒಂದು ಮೊಬೈಲ್ ನಂಬರನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ನಾನು ಎಂಟರ್ ಮಾಡಿ ನಿಮಗೆ ತೋರಿಸ್ತೇನೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಸ್ವಲ್ಪ ವೇಟ್ ಮಾಡಿದ ನಂತರ ಇಲ್ಲಿ ಒ ಟಿ ಪಿಯನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ನಮ್ಮದು ಬ್ಯಾಂಕ್ ಯಾವುದಿದೆ ಅಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈಗ ನಮ್ಮದು HDFC ಇದೆ. ನಾನು HDFC ಮೇಲೆ ಕ್ಲಿಕ್ ಮಾಡ್ತೇನೆ. HDFC ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಮೊಬೈಲ್ ನಂಬರು ಇಲ್ಲೇ ಇದ್ದರೆ ಅದು ಫೆಚ್ ಮಾಡುತ್ತೆ. ಇದು ಅಲ್ಲಾದರೆ ನಾವು ಅಕೌಂಟ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡೋದು ಫ್ರೆಂಡ್ಸ್, ಈಗ ನಮ್ಮದು ಮೊಬೈಲ್ ನಂಬರು ಇಲ್ಲಿ ಭಾರತ್ ಪೇ ಅಂದರೆ ಈಗ ನಾವು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀವಲ್ವ, ಮೊಬೈಲ್ ನಂಬರು ಈಗ ನಮ್ಮದು ಇಲ್ಲ. ಅದಕ್ಕಾಗಿ ನಾವು ಮ್ಯಾನುವಲಿ ಕೂಡ ನಾವು ಎಂಟರ್ ಮಾಡ್ಕೋಬೋದು. ಈಗ ಇಲ್ಲಿ ನೋಡೋದು HDFC ನಮ್ಮದು ಬ್ಯಾಂಕ್ ಇದೆ ಅಲ್ವ, ಅದರ ಅಕೌಂಟ್ ನಂಬರ್ ಎಲ್ಲವನ್ನು ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ನಾನು ಈಗ ಎಂಟರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಈಗ IFSC ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರನ್ನು ಆ್ಯಡ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇಲ್ಲಿ ನೋಡೋದು ಅಕೌಂಟ್ ಹೋಲ್ಡರ್ ನೇಮು ಅದಾಗಿ ತಾನೇ ಫೆಚ್ ಮಾಡುವಂಥದ್ದು. ಇಲ್ಲಿ ನೋಡೋದು ಎಸ್ ಲಿಂಕ್ ದಿಸ್ ಅಕೌಂಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ಸಕ್ಸಸ್ಫುಲಿ. ಈಗ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮದು ಒಂದು ಶಾಪ್ ಅಥವಾ ಬಿಸ್ನೆಸ್ ಡೀಟೇಲ್ಸ್ನ ನಾವು ಎಂಟರ್ ಮಾಡಬೇಕು. ನಿಮ್ಮದು ಶಾಪ್ ಇದ್ದರೂ ಇರಲಿ ಇಲ್ಲಾಂದರೆ ಇರಲಿ, ನಾನು ಶಾಪ್ ಅಥವಾ ಡಿಸ್ಪ್ಲೇ ನೇಮ್ ಅಂತ ಕೇಳ್ತಾ ಇದ್ದರೆ ನಾನು ಈಗ ನಮ್ಮದು ಚಾನಲ್ ಹೆಸರನ್ನು ಏನು ಹಾಕಿದ್ದೇನೆ. ಇಲ್ಲಿ ನೋಡೋದು ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರು. ಅದೇ ರೀತಿಗೆ ಒಂದು ಬಿಸ್ನೆಸ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡೋದು ನಮ್ಮದು ಕ್ಯಾಟಗರಿ ಅಂದರೆ ಇದು ಯೂಟ್ಯೂಬ್ ಚಾನಲ್ ಅಲ್ವಾ, ನಾವು ಏನಾದರೂ ಒಂದು ಸೆಲೆಕ್ಟ್ ಮಾಡಬೇಕು. ನೋಡೋದು ನಿಮಗೆ ನಿಮ್ಮದು ಹೆಸರು ಯಾವುದಿದೆ ಅಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾನು ಈಗ ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂದ್ರೆ ನೋಡೋದು ಇಲ್ಲಿ ಯಾವುದೇ ರೀತಿ ಅಂದ್ರೆ ಯೂಟ್ಯೂಬ್ ಅಂತ ಏನಿಲ್ಲ, ಅದಕ್ಕಾಗಿ ಇಲ್ಲಿ ಹೇಳಬೇಕು ನಾವೇನು ಮಾಡೋದು, ಇಲ್ಲಿ ನಾನು ಎಂಟರ್ಟೈನ್ಮೆಂಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತೇನೆ. ನೀವೇನು ಮಾಡ್ತಿರಲ್ವ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೋಡೋದು ಇಲ್ಲಿ ಗೇಮಿಂಗ್ ಝೋನು ಅಂತ ಏನೇನು ಕೇಳ್ತಾ ಇದೆ. ಇಲ್ಲಿ ಎಕ್ಸಿಬಿಷನ್ ಆರ್ ಇವೆಂಟ್ ಅಂತ ನಾವು ಕ್ಲಿಕ್ ಮಾಡೋಣ. ಇದಾದ ನಂತರ ಇಲ್ಲಿ ಶಾಪ್ ಟೈಪ್ ಅಂತ ಕ್ಲಿಕ್ ಮಾಡಿದರೆ ನಾವು ಪರ್ಮನೆಂಟು ಅಂದರೆ ಇಮ್ಮೂವೇಬಲ್ ಅಂತ ನಾವು ಕ್ಲಿಕ್ ಮಾಡೋಣ. ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮದು ಒಂದು ಏರಿಯಾ ಪಿನ್ ಕೋಡು ಮತ್ತು ಸ್ಟೇಟು, ಸಿಟಿ ಮತ್ತು ಅಡ್ರೆಸ್ ಎಲ್ಲವನ್ನು ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ನಂತರ ನಿಮಗೆ ತೋರಿಸ್ತೇನೆ. ನೀವೇನಾದರೂ ಈಗ ನಾವು ಎಂಟರ್ ಮಾಡೋದು ಬೇಡ ಆದರೆ ನಾವು ಸ್ಕಿಪ್ ಕೂಡ ಮಾಡ್ಕೊಬೋದು. ಇಲ್ಲಿ ಮೇಲೆಗಡೆ ಕಾಣಿದ್ರು ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ನಿಮಗೇನಾದರೂ ಲೊಕೇಶನನ್ನು ನೀವೇ ಆಗಿ ಫೆಚ್ ಮಾಡ್ಬೇಕಂದ್ರೆ ಆಟೋ ಫಿಲ್ ಯೂಸಿಂಗ್ ಮೈ ಕರೆಂಟ್ ಲೊಕೇಶನ್ ಅಂತಲೂ ಕೂಡ ಮಾಡ್ಕೊಬೋದು. ನಾನು ಈಗ ಎಂಟರ್ ಮಾಡ್ತೇನೆ. ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಕೂಡ ಅಂತ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿದ ಮೇಲೆ ನಾವು ಒಂದು ಲೊಕೇಶನನ್ನು ನಾವು ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಒಂದು ನಮ್ಮದು ಡೀಟೇಲ್ಸ್ ಏನೇನಿದೆ ಅಲ್ವಾ ಅದೆಲ್ಲ ನಮ್ಮದು ಇಲ್ಲಿ ಫೈಂಡ್ ಆಗಿದೆ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಡು ಯು ನೀಡ್ ಎನಿ ಫಿಸಿಕಲ್ QR ಕೋಡ್ ಅಂತ ಸ್ಟಿಕರ್ಸ್ ಟು ಕಲೆಕ್ಟ್ ಪೇಮೆಂಟ್ಸ್ ಫ್ರಮ್ ಕಸ್ಟಮರ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ನಾವು ಈಗ ಕ್ಲಿಕ್ ಮಾಡಿದ ಮೇಲೆ ಎಸ್ ಆರ್ಡರ್ QR ಕೋಡ್ ಅಂತ ನಾವು ಕ್ಲಿಕ್ ಮಾಡಬೇಕು. ಒಂದು ಸ್ಟಿಕ್ಕರ್ಗಳನ್ನು ಅವರು ನಿಮ್ಮ ಇದಕ್ಕೆ ಅಂದರೆ ಈಗ ನಾವು ಏನು ಅಡ್ರೆಸ್ ಕೊಟ್ಟಿದ್ದೇವಲ್ಲ ಅದಕ್ಕೆ ಅವರು ಕಳಿಸ್ತಾರೆ. ಎಸ್ ಆರ್ಡರ್ QR ಕೋಡ್ ಅಂತ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ನಿಮಗೆ ಏನಾದರೂ ಡೀಟೇಲ್ಸು ಅಥವಾ ಏನಾದರೂ ಏನೂ ಕೇಳೋದಿಲ್ಲ. ಅವರು ನಿಮಗೆ ಬ್ಲೂಡಾರ್ ಸರ್ವಿಸು ಏನಾದರೂ ಇದ್ದರೆ ಅದರ ಮೇಲೆ ನಿಮಗೆ ಸಿಗುವಂಥದ್ದು. ಮತ್ತು ನಿಮಗೆ ಯಾವುದೇ ರೀತಿಯಾದ ಒಂದು ಫೀಸ್ ಕೂಡ ಅವರು ನಿಮಗೆ ಬಾಯ್ ಮಾಡೋದಿಲ್ಲ. ನೋಡ್ಬೋದು ಇಫ್ ನಾಟ್ ಡೆಲಿವರ್ಡ್ ಬಾಯ್ ಅಂದರೆ ಏನು ನೋಡ್ಬೋದು, ನಿಮಗೇನಾದರೂ ಅಂದರೆ ಇದು QR ಕೋಡ್ ಸ್ಟಿಕ್ಕರ್ ಇದೆಯಲ್ಲ ಅದು ನಿಮಗೆ ಸಿಗಲಿಲ್ಲ ಅಂದರೆ ನಾವು ಮತ್ತೆ ರೀಆರ್ಡರ್ ಮಾಡ್ಬೋದು. 21 ಜನವರಿಗೆ 3 ರಿಂದ 4 ದಿನ ಒಳಗಾಗಿ ನಿಮಗೆ ಸಿಗುವಂಥದ್ದು ಅಂತ ಹೇಳಿದ್ದಾರೆ. ನೋಡೋದು ಡೆಲಿವರ್ ಬೈ 21 ಜನವರಿ ಅಂದರೆ ಒಂದು 10 ಡೇಸ್ ಅಂತ ಒಂದು ಟೈಮ್ ತೊಗೊಂಡಿದ್ದಾರೆ. ಈಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡೋದು ಒಂದು ಗೋ ಟು ಹೋಮ್ ಅಂತ ನಾವು ಕ್ಲಿಕ್ ಮಾಡಬೇಕು. ಗೋ ಟು ಹೋಮ್ ಇಲ್ಲಿ ನೋಡೋದು ಒಂದು
ಭಾರತ್ ಪೇ ಮರ್ಚೆಂಟ್ಸ್ ಆ್ಯಪ್ ನಾವು ಇಲ್ಲಿ ತಗೊಂಡು ಇಲ್ಲಿ ನೋಡೋದು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂದರೆ ಇವರದ್ದು ಒಂದು ಇಂಟ್ರೆಸ್ಟ್ ಫ್ರೀ ಅಂದರೆ ಇಂಟ್ರೆಸ್ಟ್ 13% ಇಂಟ್ರೆಸ್ಟ್ದು ಒಂದು ಅಕೌಂಟ್ ಇದೆ. ಸಾರಿ 13 ಅಲ್ಲ 12%. ಇಲ್ಲಿ ನೋಡೋದು ಇಂಟ್ರೆಸ್ಟ್ ಅಕೌಂಟ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇಂಟ್ರೆಸ್ಟ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಇಲ್ಲಿ ಯಾವುದೇ ರೀತಿಯಾದ ಒಂದು FD ಥರ ಇರೋದಿಲ್ಲ, ಮತ್ತು ಆನ್ ಮೆಚುರಿಟಿ ಅಂತ ಏನೂ ಇರೋದಿಲ್ಲ, ಮತ್ತು ಇಲ್ಲಿ ಯಾವುದೇ ರೀತಿಯಾದ ಒಂದು TDS ಕೂಡ ನಿಮಗೆ ಕಟ್ ಆಗುವಂಥದ್ದು ಏನೂ ಇಲ್ಲ. ಮತ್ತು ಲಾಕಿನ್ ಪೀರಿಯಡು ಇಲ್ಲಿ ನೋಡೋದು ಒಂದು ಡೈಲಿ ಅಪ್ ಟು 12% ಇಂಟ್ರೆಸ್ಟ್ ಸಿಗುತ್ತೆ. ಅದು ಡೈಲಿ ಬೇಸಿಸ್ ಆಗಿ ಇರುತ್ತೆ. 0% TDS ಚಾರ್ಜ್ ಆಗುತ್ತೆ. ಮತ್ತು ನಿಮಗೆ ಅಮೌಂಟು ಯಾವಾಗ ಬೇಕಾದರೂ ನೀವು ವಿಡ್ರಾ ಮಾಡ್ಕೋಬೋದು. ಇಲ್ಲಿ ನೋಡೋದು ರಿಕ್ವೆಸ್ಟ್ ವಿಡ್ರಾಲ್ ಎನಿ ಟೈಮ್. ಇಲ್ಲಿ ನೋಡೋದು ಒಂದು ಲಂಡನ್ ಕ್ಲಬ್ ಅಂತ ಇದೆ ಅಲ್ವಾ, ಅದು RBI ಮುಖಾಂತರ ಲೈಸೆನ್ಸ್ ಪಡೆದಿರುವಂಥ ಒಂದು ಇದನ್ನಾಗಿರುವಂಥದ್ದು ಬ್ಯಾಂಕ್ ಥರನೇ ಅದು ಲಂಡನ್ನು. ನೋಡೋದು 3x ಅಂದರೆ ಈಗ ನಾವು ಒಂದು ಅಮೌಂಟನ್ನು ನಾವು ಸೆಲೆಕ್ಟ್ ಮಾಡ್ತೇನೆ ನೋಡ್ಬೋದು. ಇಲ್ಲಿ ಈಗ ಏನಾದರೂ ನೀವು 100 ರೂಪೀಸ್ ಅಂದರೆ ಅಮೌಂಟ್ ಗ್ರೇಟರ್ ದೆನ್ 1000 ಇರಬೇಕಂತ ಹೇಳಿದ್ದಾರೆ. ಈಗ ನಾವು 1000 ರೂಪೀಸ್ ಅಂತ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು 1 ಮಂತ್ಗೆ 10 ರೂಪೀಸು, ಮತ್ತು 3 ಮಂತ್ಸ್ಗೆ 30 ರೂಪೀಸು, 6 ಮಂತ್ಗೆ 60 ರೂಪೀಸು. ನೀವೇನಾದರೂ 1 ವರ್ಷ ಬಿಟ್ಟರೆ 120 ರೂಪೀಸ್ ನಿಮಗೆ ಇಂಟ್ರೆಸ್ಟ್ ಸಿಗುವಂಥದ್ದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಇಲ್ಲಿ ಸ್ಟಾರ್ಟ್ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ವೆಸ್ಟ್ ಕೂಡ ಮಾಡ್ಬೋದು. ಇದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡೋದು ಇಲ್ಲಿ ಆಡಿಯೋ ಅಲರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಯಾರಾದರೂ ನಿಮ್ಮ QR ಕೋಡ್ ಮುಖಾಂತರ ಇಲ್ಲಿ ನೋಡ್ಬೋದು. ಇದಾದ ನಂತರ ನಿಮಗೆ ಯಾರಾದರೂ ಇಲ್ಲಿ ನೋಡೋದು ಪೇ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಇದು ಸಿಗುವಂಥದ್ದು. ಅದೇ ಹೇಳುತ್ತೆ ಅಂದರೆ ಇಷ್ಟು ರೂಪಾಯಿ ಬಂತು ಅಂತ ಏನೋ ತೋರಿಸುತ್ತೆ. ಮತ್ತು ಇಲ್ಲಿ ನೋಡೋದು ಏನಾದರೂ ಇಲ್ಲಿ ಭಾರತ್ ಪೇ ಸ್ವೈಪ್ ಮಷೀನು, ಮತ್ತು ರಿಚಾರ್ಜು, ಮತ್ತು ಇನ್ಶೂರೆನ್ಸು, ಸೆಂಡ್ ಮನಿ, ರಿಸೀವ್ ಮನಿ ಎಲ್ಲ ಥರ ಅದನ್ನು ನಾವು ಮಾಡ್ಕೊಬೋದು. ಇಲ್ಲಿ ನೋಡೋದು ನಮ್ಮದು QR ಕೋಡ್ ಅಂತಲೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಲೋನ್ ಅಕೌಂಟು ಎಲ್ಲ ಥರದ ಇಲ್ಲೇ ಸಿಗುವಂಥದ್ದು. ಇದಾದ ನಂತರ ನಿಮಗೊಂದು ಇಲ್ಲಿ ನೋಡೋದು ಇಂಡಿಯಾಸ್ ಫಸ್ಟ್ 0 ಫೀ ಸ್ವೈಪಿಂಗ್ ಮಷಿನ್. ನಾವೇನಾದರೂ ಸ್ವೈಪಿಂಗ್ ಮಷಿನನ್ನು ನಾವು ಈಗ ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕ್ನಲ್ಲಿ ತೊಗೊಂಡ್ರೆ ನಿಮಗೆ ಆ ಸ್ವೈಪಿಂಗ್ ಮಷಿನ್ ಅಮೌಂಟು ಮತ್ತು ನಿಮಗೆ ತಿಂಗಳಿಗೆ ಅಂದರೆ ಪರ್ ಮಂತು ಅಥವಾ ಪರ್ ಇಯರ್ಗೆ ನಿಮಗೆ ಇಷ್ಟು ಅವರಿಗೆ ಅಮೌಂಟನ್ನು ಕೊಡಬೇಕಂತ ಇರುತ್ತೆ. ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾದ ಒಂದು ಇರೋದಿಲ್ಲ. ಇಲ್ಲಿ ನೋಡೋದು ರನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಇಲ್ಲಿ ಪಾಯಿಂಟ್ಸ್ ಅಂತ ಸಿಗುವಂಥದ್ದು. ಇಲ್ಲಿ ನೋಡೋದು ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗಿ ಕೂಡ ಸಿಗುತ್ತೆ. ಇಲ್ಲಿ ನೋಡೋದು ಮತ್ತು ಇಲ್ಲಿ ನೋಡೋದು ಒಂದು ಡೆಬಿಟ್ ಕಾರ್ಡನ್ನು ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹೇಗೆ ನಾವು ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡ್ಬೇಕಂತ. ಆ ಡೆಬಿಟ್ ಕಾರ್ಡು ನಿಮಗೆ ಯಾವುದೇ ರೀತಿಯಾದ ಒಂದು ಚಾರ್ಜ್ ಇರೋದಿಲ್ಲ, ಫ್ರೀಯಾಗಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ನೋಡೋದು ಭಾರತ್ ಪೇ ಎಲ್ಲ ಥರದ SMS ಏನೋ ಯಾವುದೇ ರೀತಿಯಾದರೆ ಇಲ್ಲಿ ಚಾರ್ಜ್ ಮಾಡೋದಿಲ್ಲ ನಿಮಗೆ. ಮತ್ತು ಇಲ್ಲಿ ಏನಾದರೂ ನೀವು ರಿಚಾರ್ಜ್ ಮಾಡ್ತೀರಂದರೆ ಅದಕ್ಕೆ ನಿಮಗೆ ರನ್ಸ್ ಅಂತ ಹೇಳಿ ಒಂದು ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ಅದರ ಮುಖಾಂತರ ನೀವು ಮತ್ತೆ 10% ಡಿಸ್ಕೌಂಟ್ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು. ಅದೇ ರೀತಿಗೆ ಒಂದು ಭಾರತ್ ಪೇ ಸ್ವೈಪ್ ಮಷೀನನ್ನು ನಾವು ಹೇಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೇನೆ. ನಿಮಗೆ ಇಲ್ಲಿ ನೋಡೋದು ಭಾರತ್ ಪೇ ಸ್ವೈಪ್ ಅಂತ ಇದಲ್ವ, ಇದನ್ನು 1 ಟೈಮ್ ನೀವು 5000 ಪೇ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ಒಂದು ರೆಂಟು ಮತ್ತು ಏನೂ ಕೊಡೋದು ಬೇಕಾಗಿಲ್ಲ. ಇಲ್ಲಿ ನೋಡೋದು ಫ್ರೀ ಎಕ್ಸ್ಟ್ರಾ ಇನ್ಕಮ್ ಕಾರ್ಡ್ ಟು ಸ್ಪೆಂಡ್ ಸ್ವೈಪಿಂಗ್ ಅರ್ನಿಂಗ್ಸ್ ಅಂದರೆ ಒಂದು ಎಕ್ಸ್ಟ್ರಾ ಇನ್ಕಮ್ ಕಾರ್ಡನ್ನು ಕೂಡ ನಿಮಗೆ ತರಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡೋದು 0 ಕಾಸ್ಟ್ ಮಷೀನು, ಯಾವುದೇ ರೀತಿಯಾದ ಒಂದು ಮಂತ್ಲಿ ರೆಂಟ್ ಇಲ್ಲ. ಇಲ್ಲಿ ಆರ್ಡರ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಆರ್ಡರ್ ಆಗುತ್ತೆ. ಈಗ ಸದ್ಯಕ್ಕೆ ಬೇಡ. ಇಲ್ಲಿ ನೋಡೋದು ಮೋರ್ ಅಂತ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಭಾರತ್ ಪೇ ಕೋಡು ಮತ್ತು ಕ್ರೆಡಿಟ್ಸ್ ಕೋಡು ಎಲ್ಲ ನಿಮಗೆ ಸಿಗುವಂಥದ್ದು. ನಾನು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಒಂದು ವಿಡಿಯೋಗಳನ್ನ ನಿಮಗೆ ಬೇಕಂದರೆ ನೀವು ಏನು ಮಾಡಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ನೀವು ಕೂಡ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಾನು ನಿಮ್ಮ ಕ್ವೆರಿಯನ್ನು ಸಾಲ್ವ್ ಮಾಡ್ತೇನೆ. ಅದೇ ರೀತಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡಿದರೆ ನಾನು ನಿಮಗೆ ಅಲ್ಲಿ ಕೂಡ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ಸಿಗೋಣ.